ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನೀನಿರಲು ಜೊತೆಯಲ್ಲಿ ಈ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಧಾ ಮತ್ತು ಕೃಷ್ಣ ಇಬ್ಬರೂ ಫೈಲ್ಸ್ ನೋಡ್ತಾನೇ ಇದ್ದಾರೆ. ಇವರಿಗೆ ಯಾವ ಲೆಕ್ಕಗಳು ನೆಟ್ಟಿಗೆ ಆಗ್ತಾನೇ ಇಲ್ಲ. ಅಂದರೆ ಒಂದಕ್ಕೊಂದು ಟಾಲಿ ಮಾಡಿದ್ರೆ ಕರೆಕ್ಟಾಗಿ ಬರ್ತಾ ಇಲ್ಲ. ಎಲ್ಲ ಊರ್ಮಿಳ ಕಿತಾಪತಿ ಮಾಡಿ ಎಲ್ಲ ಹಾಳು ಮಾಡ್ತಿದ್ದಾಳೆ. ಆದರೆ ಅದು ಕರೆಕ್ಟಾಗಿ ರಾಧುಗೆ ಗೊತ್ತಿದ್ರೂ ಕೂಡ ಕೃಷ್ಣಗೆ ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ನಂಬಲ್ಲ, ಅದಕ್ಕೆ ಒಳ್ಳೆಯವರು ಅನ್ನೋದು ಅವನ ಭಾವನೆ ಆಗಿರುತ್ತಲ್ಲ. ಹಾಗಾಗಿ ಅವಳೇನೇ ಹೇಳಿದ್ರು ಅವ್ನು ನಂಬೋ ಪರಿಸ್ಥಿತಿಲಿ ಇರಲ್ಲ. ಮನೆಯವರು ಅಷ್ಟೇ. ಊರ್ಮಿಳ ಅಂದರೆ ಅವಳು ಒಂಥರ ಎಲ್ಲರಿಗೂ ಬೇಕಾದವಳು ಅನ್ನಂಗೆ ಆಗಿರುತ್ತೆ. ಹಂಗಾಗಿ ಬೇರೆ ಯಾರೇ ಏನೇ ಹೇಳಿದ್ರು ಅವ್ರು ನಂಬಲ್ಲ. ರಾಧೆಗೆ ಇದೆಲ್ಲ ಗೊತ್ತಿದ್ರೂ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಫಸ್ಟೇ ಚಾಲೆಂಜ್ ಮಾಡಿಬಿಟ್ಟಿದ್ದಾಳೆ ಊರ್ಮಿಳ. ನೀನೇನು ಮಾಡ್ಕೊಳಕ್ಕಾಗಲ್ಲ, ನಿನ್ನ ಮಾತನ್ನು ಯಾರೂ ನಂಬೋದೂ ಇಲ್ಲ ಅಂತೇಳ್ಬಿಟ್ಟು. ಇವಳು ರೂಮಲ್ಲಿ ರೂಮಲ್ಲೆಲ್ಲ ಓಡಾಡ್ಕೊಂಡು ಚೆನ್ನಾಗೇ ಓಡಾಡ್ತಿರ್ತಾಳೆ. ಆಮೇಲೆ ವೀಲ್ಚೇರಲ್ಲಿ ಬಂದು ಕಾರಲ್ಲಿ ಹತ್ಬಿಟ್ಟು ಜಮ್ ಅಂತ ಹೋಗ್ತಾ ಇರ್ತಾಳೆ. ಆದರೆ ಒಳಗಡೆ ಮನೇಲೆಲ್ಲ ಓಡಾಡ್ಬೇಕಾದ್ರೆ ವೀಲ್ಚೇರಲ್ಲೇ ಓಡಾಡ್ತಿರ್ತಾಳೆ ಪ್ರತಿ ದಿವಸನೂ. ಇವಳದನ್ನು ಏನೂ ಕಂಡಿಡ್ಕೊಳಕ್ಕಾಗಿರಲಿಲ್ಲ. ಆದರೆ ರಾಧಾ ಕಂಡಿಡಿದ ಮೇಲೆ ನೀನೇನು ಮಾಡ್ಕೊಳಕ್ಕಾಗಲ್ಲ, ನೀನು ಹೇಳಿದ್ರೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟಿದ್ದಾಳೆ, ಹೇಳಂಗಿಲ್ಲ ಏನನ್ನು. ಹಾಗಾಗಿ ಆದರೆ ಊರ್ಮಿಳ ಎಂಥ ಖತರ್ನಾಕ್ ಬುದ್ಧಿ ಮಾಡ್ತಾಳೆ ಅಂದರೆ, ಎಲ್ಲ ಕಡೆನೂ ಅವಳಿಗೆ ಎಲ್ಲದು ಅಂದರೆ ಟ್ರಾವೆಲ್ಸದು ಮತ್ತು ಟೋಲ್ದು ಎಲ್ಲದನ್ನು ಕಂಪ್ನಿ ಕಡೆಯಿಂದನೇ ಕಟ್ಟೋ ಹಾಗೆ ಮಾಡ್ಕೊಂಡಿದ್ದಾಳೆ. ಆದರೆ ಅವಳು ದುಡ್ಡಲ್ಲಿ ಯಾವುದನ್ನು ಖರ್ಚು ಮಾಡ್ತಿಲ್ಲ. ಆ ಥರ ರಾಧೆಗೆ ಅದೆಲ್ಲ ಗೊತ್ತಾಗಿದೆ ಆಫೀಸಲ್ಲಿ. ಗೊತ್ತಾದ್ರೂ ಕೃಷ್ಣಂಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ. ಕೃಷ್ಣ ಕೇಳೋ ಅಂಥ ಮೂಮೆಂಟಲ್ಲಿ ಇಲ್ಲ. ಏಕೆಂದರೆ ಇವಳು ಎರಡನೇ ಹೆಂಡ್ತಿಯಾಗಿ ಬಂದಿರೋದು, ಫಸ್ಟ್ ಹೆಂಡ್ತಿ ಇಲ್ಲ. ಅಂದರೆ ಇವರಿನ್ನೂ ಹತ್ರ ಅಂತೂ ಇಲ್ಲ, ದೂರನೇ ಇದ್ದಾರೆ. ಹಾಗಾಗಿ ಅಷ್ಟು ಕ್ಲೋಸ್ನೆಸ್ ಇಲ್ಲದ ಕಾರಣಕ್ಕೆ ಅವನು ನಂಬಲ್ಲ ಯಾವುದನ್ನು. ಇವಳು ಕಂಪ್ನಿಯಲ್ಲಿ ಎಲ್ಲ ಅಕೌಂಟೆಂಟು ಎಲ್ಲ ನೋಡ್ಕೊಳ್ತಾಳೆ. ಎಲ್ಲದೂ ಪಕ್ಕ ಗೊತ್ತಿದೆ ಅವಳಿಗೆ. ಏನಾಗುತ್ತೆ, ಏನು ಹೋಗುತ್ತೆ, ಏನು ಬರುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ರೂ ಮೂವ್ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅವರ ಆಫೀಸವರೊಬ್ಬರು ಬಂದು ಹೇಳ್ತಾರೆ, ಊರ್ಮಿಳ ಮೇಡಮ್ಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅವ್ರು ಎಷ್ಟು ಖರ್ಚು ಮಾಡಲಿ, ಎಷ್ಟು ಲಕ್ಷ ಆಗಲಿ, ಎಷ್ಟು ಕೋಟಿ ಆಗಲಿ ಖರ್ಚು ಮಾಡಿದ್ರೆ ಅದು ಲೆಕ್ಕಕ್ಕೆ ಇಲ್ಲ, ಅವ್ರ ಲೆಕ್ಕಗಳನ್ನ ತೆಗಿಯೋಂಗೆ ಇಲ್ಲ ಅಂತ ಹೇಳಿರ್ತಾನೆ. ಯಾಕೆ, ಕಂಪ್ನಿ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ, ಎಲ್ಲರಿಗೂ ರೂಲ್ಸ್ ಒಂದೇ ಇರಬೇಕಲ್ಲ, ಹೇಗೆ ಅವ್ರ ಲೆಕ್ಕ ಮಾತ್ರ ಯಾಕೆ ಬಿಡಬೇಕು, ಇನ್ನು ಮಿಕ್ಕಿದವ್ರ ಲೆಕ್ಕ ಯಾಕೆ ಹಾಕೋಬೇಕು ಅಂತ ಎಲ್ಲ ಕೇಳ್ತಾಳೆ. ಅದೇನೋ ಗೊತ್ತಿಲ್ಲ ಮೇಡಮ್, ಆಗಿಂದ ಹಂಗೆ ಬಂದಿರೋದು. ಅವ್ರ ಲೆಕ್ಕಗಳು ಯಾವುದೂ ಹೇಳೋಂಗಿಲ್ಲ, ಅವ್ರು ಏನೇ ಖರ್ಚು ಮಾಡಲಿ ಏನೇ ಬಿಡಲಿ ಅವೆಲ್ಲ ಲೆಕ್ಕ ಹೇಳಂಗೆ ಇಲ್ಲ ಮೇಡಮ್ ಅಂತ ಹೇಳಿರ್ತಾನೆ. ಓಹೋ ಹೌದಾ, ಇದು ಬೇರೆ ಇದೆಯಾ ಅಂತೇಳಿ ಅವಳು ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾಗಿರ್ತಾಳೆ. ಊರ್ಮಿಳ ಅದನ್ನು ಹೇಳಿರ್ತಾನೆ ಅನಿಸುತ್ತೆ. ಊರ್ಮಿಳ ಸಂಜೆ ಬಂದಾಗ ಅವಳ ರೂಮಿಗೆ ಅನ್ಎಕ್ಸ್ಪೆಕ್ಟಾಗಿ ಹೋಗ್ಬಿಡ್ತಾಳೆ. ಯಾರು, ರಾಧಾ. ಹೋದಾಗ ಇವಳು ಚೆನ್ನಾಗಿ ಓಡಾಡ್ಕೊಂಡು ಇರ್ತಾಳೆ ಅಲ್ಲಿ ರೂಮಲ್ಲಿ. ಇದೇನಕ್ಕ ಓಡಾಡ್ತಾ ಇದ್ದೀರಾ ಅಂತ. ಹೌದು, ನಂದು ಇನ್ನೂ ಒಂದು ಮುಖ ನೋಡಿದ್ದೆ, ಈಗ ಇನ್ನೊಂದು ಮುಖ ನೋಡು. ಇದು ನೋಡಿದ್ರೂ ನೀನೇನು ಮಾಡ್ಕೊಳಕ್ಕಾಗಲ್ಲ, ನೀನು ಅಲ್ಲಿ ಹೊರಗಡೆ ಹೋಗಿ ಹೇಳೋಕ್ಕೂ ಆಗಲ್ಲ. ಹೇಳಿ ಏನು ಸಾಧಿಸ್ತೀಯ, ಏನೂ ಮಾಡೋಕ್ಕಾಗೋದೇ ಇಲ್ಲ. ನೀನು ಏನು ನನ್ನ ಎದ್ದು ನಿಲ್ಲಿಸ್ಬಿಟ್ಟು ನಡೆಸೋಕ್ಕಾಗುತ್ತಾ, ನಾನೇ ನಡಿಬೇಕೇ ಹೊರತು ನೀನು ನಡೆಸೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಆವಾಗ ಸಖತ್ತು ಬೇಜಾರಾಗುತ್ತೆ ರಾಧಂಗೆ. ಏನಪ್ಪ ಇವರು ಮನೆಯವರಿಗೆ ಈ ಥರ ಮೋಸ ಮಾಡ್ತಾರಲ್ಲ, ಎಲ್ಲ ವಿಷಯದಲ್ಲೂ ಮೋಸ ಮಾಡಿ ಈ ಥರ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಅವಳು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಆಷಾಢಕ್ಕೆ 1 ತಿಂಗಳು ಹೋಗಲಿ ಅಂತ ಇವಳು ಹಠ ಮಾಡ್ತಾಳೆ. ಆದರೆ ಅವಳು 1 ವಾರಕ್ಕೇ ವಾಪಸ್ ಬರ್ತಾಳೆ. ಅದು ಬೇರೆ ಸಿಟ್ಟು. 1 ತಿಂಗಳಲ್ಲಿ ಇದ್ದು ಬರೋಕ್ಕೆ ಏನಾಗಿತ್ತು, ಯಾಕೆ ಬಂದಳು ಅನ್ನೋದು ಒಂದು ಸಿಟ್ಟು. ಈ ಥರ ಇವಳು ಇಂಟೆನ್ಷನ್ನೇ ಹೀಗೆ. ಏನೂ ಅರ್ಥ ಆಗಲ್ಲ, ಏನು ಮಾಡ್ತಿದ್ದಾಳೆ ಅನ್ನೋದು ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಸ್ವಂತ ಗಂಡನ್ನು ತಗೊಂಡೋಗಿ ಎಲ್ಲೋ ಒಂದು ಪಾಳು ಬಂಗ್ಲೆಯಲ್ಲಿ ಕೂಡಾಕಿ ಅವನಿಗೆ ಚಿತ್ರಹಿಂಸೆ ಕೊಡ್ತಿದ್ದಾಳೆ. ಅದು ಏನು ಕಾರಣಕ್ಕೆ, ಯಾಕೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಪಾಪ ಮಗ ಇಲ್ಲೋದಂತ ಅವರು ಅಪ್ಪ ಅಮ್ಮ ಇಲ್ಲಿ ಕೊರಗೋದು. ಇವಳು ನೋಡಿದ್ರೆ ಆ ಥರ ಶೋಕಿ ಮಾಡ್ತಿದ್ದಾಳೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇವ್ರು ತುಂಬ ಬಡವರಿದ್ದರು ಆವಾಗ ಫಸ್ಟು ಸ್ಟಾರ್ಟಿಂಗಲ್ಲಿ. ಅದೇನೋ ಇದ್ದಕ್ಕಿದ್ದಂಗೆ ಶ್ರೀಮಂತರಾದರು, ಹೆಂಗಾದರೂ ಏನು ಅಂತ ಅದು ಗೊತ್ತಾಗಿಲ್ಲ.
ಇವಳು ಹೇಗೆ ಅದನ್ನೆಲ್ಲ ಇದು ಮಾಡಿದ್ಲು ಮತ್ತೆ ಅಂತೇಳಿ ಅದೂ ಕೂಡ ನಮ್ಗೆ ಇವತ್ತವರೆಗೂ ಅದು ಕರೆಕ್ಟಾಗಿ ಏನೂ ಗೊತ್ತೇ ಆಗಿಲ್ಲ ಹೇಳಬೇಕಂದ್ರೆ. ಮಗ ಇದ್ದಾನೆ ಅಂತ ಮಗನ ತಗೊಂಡೋಗಿ ಎಲ್ಲೋ ಹಾಸ್ಟೆಲ್ ಬಿಟ್ಟಿದ್ದಾಳೆ. ಅದನ್ನು ಮನೇಲಿ ಇಟ್ಟಿಲ್ಲ. ಮತ್ತು ಅತ್ತೆ ಮಾವನ ಹತ್ರ ಚೆನ್ನಾಗೇ ಇರ್ತಾಳೆ. ಹಿಂದೆ ಅತ್ತೆ ಮಾವನ ಬೈತಾಳೆ. ಏನೋ ಕತೆಗಳು ಇವಳದು. ಯಾವುದು ಕರೆಕ್ಟ್ ಕತೆ ಅನ್ನೋದು ಇಲ್ಲಿವರೆಗೆ ಗೊತ್ತಾಗೇ ಇಲ್ಲ. ಎಲ್ಲ ಅಯೋಮಯ ಥರ ಇದೆ. ಹೀಗೆ ಇವಳ ಕತೆಗಳು ಎಲ್ಲವೂ ಒಂಥರ ಸಿಕ್ಕಾಗೆ ಅಲ್ಲೇ ಸಿಕ್ಕಾಕೊಂಡಂಗೆ ಇದೆ. ಯಾವುದೂ ಕರೆಕ್ಟಾಗಿ ಇಲ್ಲಿವರೆಗೆ ಪಬ್ಲಿಕ್ಕಾಗಿ ಬಂದೇ ಇಲ್ಲ. ರಾಧೆಗೆಲ್ಲ ಗೊತ್ತಿದ್ರೂ ಅವಳು ಪಾಪ ಮಾತಾಡೋಕ್ಕಾಗ್ತಾಯಿಲ್ಲ. ಯಾರಿಗೆ ಹೇಳಿ ಒಪ್ಸೋಕ್ಕೂ ಆಗ್ತಾಯಿಲ್ಲ. ಯಾರಿಗೆ ಹೇಳಿದ್ರೂ ಯಾರೂ ಇವಳ ಮಾತನ್ನು ಕೇಳೋಕ್ಕೆ ರೆಡಿ ಇರಲ್ಲ. ಏಕೆಂದರೆ ಊರ್ಮಿಳನ ಮಾತೆ ಅಲ್ಲಿ ನಡೆಯೋದ್ರಿಂದ ಇವಳು ಈ ಅಕ್ಕ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದೆಲ್ಲ ನಡೆಯೋದೇ ಇಲ್ಲ. ಏನೂ ನಡೆಯಲ್ಲ. ಹೀಗೆ ಮೋಸ್ಟ್ಲಿ ಕೃಷ್ಣಗೇನಾರ ಹೇಳಿ ಕನ್ವಿನ್ಸ್ ಮಾಡಬೇಕು. ಅಷ್ಟು ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ರಾಧಾ. ಏಕೆಂದರೆ ಊರ್ಮಿಳನಂತೂ ಬಗ್ಸೋಕ್ಕೆ ಸಾಧ್ಯನೇ ಇಲ್ಲ ಇವಳ ಕೈಯಲ್ಲಿ. ಅವಳು ಸ್ಟ್ರಾಂಗ್ ಲೇಡಿ ಒಂದು ರೀತಿ ಹೇಳಬೇಕು ಅಂದರೆ. ಏನಕ್ಕೂ ಬಗ್ಗದೇ ಇಲ್ಲ ಅವಳು. ಅಷ್ಟು ಸ್ಟ್ರಾಂಗ್ ಇರ್ತಾಳೆ. ಹಾಗಾಗಿ ಇವಳು ಬೇರೆ ಗಂಡನಿಗೆ ಹೇಳೋ ಅಥವಾ ಹೀಗೆ ಅತ್ತೆ ಮಾವಂಗೆ ಹೇಳೋ ಏನೋ ಒಂದು ಮಾಡಬೇಕೇ ಹೊರತು ಅದು ಬಿಟ್ಟು ಇವಳಿಗೇ ಬುದ್ಧಿ ಕಲಿಸ್ತೀನಿ ಅಂತ ಹೋದರೆ ರಾಧನ ಕೈಲಾಗಲ್ಲ ಊರ್ಮಿಳಗೆ ಬುದ್ಧಿ ಕಲಿಸೋದಕ್ಕೆ. ಅವಳು ಸಖತ್ತು ಸ್ಟ್ರಾಂಗ್ ಇರೋದರಿಂದ ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.